ವಧು ದಕ್ಷಿಣೆ ಸುಮಾರು ಕಡೆ ನಾವ್ ಇದನ್ನ ಅವಾಗವಾಗ ಕೇಳ್ತಾ ಇದೀವಿ. ಹೆಣ್ಮಕ್ಳುಗಳ ಸಂಖ್ಯೆ ಕಡಿಮೆ ಆಗಿದೆ ಅನ್ನೋ ಉದ್ದೇಶಕ್ಕೂ ಏನೋ ಗೊತ್ತಿಲ್ಲ, ಇದು ತುಂಬಾನೇ ಸದ್ ಮಾಡ್ತಾ ಇದೆ. ಆದ್ರೆ ಇದು ಮಹಿಳಾ ಸಬಲೀಕರಣದಲ್ಲಿ ಒಂದು ಭಾಗವಾಗಿ ನಾವು ತಗೊಳ್ಬೇಕಾ ಅನ್ನೋದಾದ್ರೆ ತಗೊಳ್ಬಾರ್ದು. ಯಾಕಂದ್ರೆ ತುಂಬಾನೇ ಸಮಾಜಕ್ಕೆ ಮಾರಕ. ನನ್ನ ಪ್ರಕಾರ ಯಾವುದೇ ದಕ್ಷಿಣೆಗಳಿಗೂ ನಾವು ಉತ್ತೇಜನೆ ಕೊಡಬಾರ್ದು ಸಮಾಜದಲ್ಲಿ. ಅದು ತೀರಾ ವೈಯಕ್ತಿಕವಾಗಿರ್ಬೇಕು. ಯಾರದ್ದೋ ಬಲವಂತಕ್ಕೋ ಆಡಂಬರಕ್ಕೋ ಇಂತಹ ದಕ್ಷಿಣೆಗಳು ಬೇರು ಸಮೇತ ಇಂಥದ್ದನ್ನ ಕಿತ್ ಹಾಕ್ಬೇಕು. ಸಾಮಾನ್ಯವಾಗಿ ನಾವು ಹೆಣ್ಮಕ್ಳುಗಳು ಏನ್ ಬಯಸ್ತೀವಿ ಹೇಳಿ, ಮದ್ವೆ ಆಗೋನು ಸ್ವಲ್ಪ ನೋಡೋದಕ್ಕೆ ಚೆನ್ನಾಗಿರ್ಬೇಕು, ಯಾರಾದ್ರೂ ಜೋಡಿ ನೋಡಿದ್ರೆ ಚೆನ್ನಾಗಿದ್ದಾನೆ ಅಂತ ಅನ್ನಿಸ್ಕೊಳ್ಬೇಕು, ಸಮಾಜದಲ್ಲಿ ಸರಿಯಾಗಿ ಬಾಳಿಸುವಂತ ಯೋಗ್ಯನಾಗಿರ್ಬೇಕು ಅಂತ ಪ್ರತಿಯೊಬ್ರು ಹೆಣ್ಮಕ್ಳು ಬಯಸ್ತಾರೆ. ಇತ್ತೀಚೆಗೆ ಏನಾಗ್ತಾ ಇದೆ, ಹೆಣ್ಮಕ್ಳೆಲ್ಲ ಎಲ್ಲಾ ಕ್ಷೇತ್ರಗಳಲ್ಲೂ ಅವ್ರನ್ನ ಅವರು ಗುರ್ತಿಸ್ಕೊಳ್ತಾ ಇದಾರೆ. ಗಂಡು ಮಕ್ಕಳ ಸರಿಸಮಾನವಾಗಿ ಸಮರ್ಥರಾಗ್ತಾ ಇದಾರೆ ಅನ್ನೋ ಉದ್ದೇಶಕ್ಕೂ ಏನೋ ಗೊತ್ತಿಲ್ಲ, ಅವ್ರ ಡಿಮ್ಯಾಂಡ್ಸ್ ಗಳು ಅಪ್ಡೇಟ್ ಆಗ್ತಾ ಇದೆ. ಈ ಅಪ್ಲಿಕೇಶನ್ಸ್ ಹೊಸ ಹೊಸ ವರ್ಷನ್ಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರಲ್ಲ. ಆದ್ರೆ ಮದ್ವೆ ಅನ್ನೋ ವಿಚಾರಕ್ಕೆ ಬಂದಾಗ ತುಂಬಾ ಸೂಕ್ಷ್ಮವಾಗಿರ್ಬೇಕಾಗತ್ತೆ. ತಮ್ಮನ್ನ ತಾವು ಇಷ್ಟೊಂದು ಸಮರ್ಥರು ಅಂತ ಗುರ್ತಿಸ್ಕೊಂಡವರು ಯಾಕೆ ಮದ್ವೆ ವಿಚಾರಕ್ಕೆ ಬಂದಾಗ ಅವರು ಈ ತರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ಯೋಚನೆ ಮಾಡುವಂತ ಗಂಭೀರವಾದ ವಿಚಾರ ಇದು. ಯುವಕ ಯುವತಿಯರು ಏನಿರ್ತಾರಲ್ಲ, ಶಿಕ್ಷಣ ಮುಗಿದ ತಕ್ಷಣ ಚೆನ್ನಾಗಿ ಸಂಪಾದನೆ ಮಾಡಿ ಅವ್ರ ಮನೆ ಮತ್ತೆ ಮನೆಯವ್ರನ್ನ ಉದ್ಧಾರ ಮಾಡ್ಕೊಳ್ಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ. ಆದ್ರೆ ಮದ್ವೆ ವಿಚಾರ ಹಂಗಲ್ಲ. ನಮ್ದೇನ್ ಕನ್ಸುಗಳಿರುತ್ತಲ್ಲ, ನಾವ್ ಅದನ್ನ ಮತ್ತೊಬ್ರ ಜೊತೆ ಹಂಚ್ಕೊಂಡು ನಮ್ ಇಡೀ ಬದುಕನ್ನ ನಾವು ಕಳಿಬೇಕಾಗತ್ತೆ. ನೀವು ಮದ್ವೆ ಮಾಡ್ಕೊಳ್ಬೇಕಾದ್ರೆ ನಿಮ್ ಡಿಮ್ಯಾಂಡ್ಸ್ ಏನಿರುತ್ತಲ್ಲ ಅದನ್ನ ಆದಷ್ಟು ಯೋಚನೆ ಮಾಡಿ ಆ ಡಿಮ್ಯಾಂಡ್ಸ್ ನ ಮುಂದೆ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ ಡಿಮ್ಯಾಂಡ್ಸ್ ಗೊತ್ತಾ, ಹುಡುಗ ಚೆನ್ನಾಗಿ ಓದಿರ್ಬೇಕು, ನೋಡಕ್ಕೂ ತುಂಬಾ ಹ್ಯಾಂಡ್ಸಮ್ ಆಗಿರ್ಬೇಕು, ಡಿಸ್ಟರ್ಬ್ ಮಾಡೋರು ಅಂತ ನೀವು ಕನ್ಸಿಡರ್ ಮಾಡಿರ್ತೀರಾ. ಅವನ ಅಪ್ಪ ಅಮ್ಮ ಅಕ್ಕ ತಂಗಿ ಇಂಥವ್ರು ಯಾರು ಜೊತೆಗಿರ್ಬಾರ್ದು, ಸಪರೇಟ್ ಆಗಿರ್ಬೇಕು. ಗಂಡ ಹೆಂಡತಿ ಸಿಟಿನಲ್ಲೇ ಇರ್ಬೇಕು, ಸಪರೇಟ್ ಆಗಿರ್ಬೇಕು, ಹಳ್ಳಿನಲ್ಲೇ ಇರ್ಬಾರ್ದು. ಮತ್ತೆ ಹಳ್ಳಿ ಸ್ವಂತ ಮನೆ ಇರ್ಬೇಕು, ತೋಟ ಜಮೀನು ಎಲ್ಲಾ ಇರ್ಬೇಕು, ಆದ್ರೆ ರೈತ ಆಗಿರ್ಬಾರ್ದು ಅವನು. ಈ ತರ ನಿಮ್ ಡಿಮ್ಯಾಂಡ್ಸ್ ಇರುತ್ತೆ. ಎಷ್ಟು ವಿಕಾರ ಅಂತ ಅನ್ಸಲ್ವಾ? ಇಷ್ಟೆಲ್ಲಾ ಡಿಮ್ಯಾಂಡ್ಸ್ ಗಳ ನಡುವೆ ನೀವು ಮದ್ವೆ ಆಗಿದ್ದೀರಾ ಅಂತಾನೆ ಅನ್ಕೊಳ್ಳೋಣ. ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ನಿಮ್ ಬಿಸ್ನೆಸ್ ಲಾಸ್ ಆಗ್ಬಹುದು, ಎಲ್ಲಾನು ಕಳ್ಕೊಳ್ಬಹುದು, ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಆಗ್ಬಹುದು. ಆವಾಗ ಇಂಥವ್ರೆಲ್ಲ ಜೊತೆಗಿರ್ತಾರೆ ಅಂತ ಅನ್ಕೊಂಡಿದೀರಾ? ಇಲ್ಲ, ಒಂದು ಡಿವೋರ್ಸ್ ಆಗತ್ತೆ. ಇಲ್ಲ ಅಂತಂದ್ರೆ ಆ ಪ್ರೆಷರ್ನ ತಡ್ಕೊಳಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಇದಕ್ಕೆಲ್ಲ ಯಾರ್ ಕಾರಣ? ಅವ್ರ ಪೇರೆಂಟ್ಸ್ ಗಳ ಕಾರಣ ಆಗ್ತಾರೆ. ನೀನ್ ಹಿಂಗೆ ಮದ್ವೆ ಆಗ್ಬೇಕು, ಈ ತರ ಡಿಮ್ಯಾಂಡ್ಸ್ ಅಲ್ಲಿ ಮದ್ವೆ ಆಗ್ಬೇಕು ಅಂತ ಅವ್ರ ತಲೆಗೆ ಏನ್ ತುಂಬಿರ್ತಾರಲ್ಲ, ಅವ್ರ ಪೇರೆಂಟ್ಸ್ ಕೂಡ ಕಾರಣ ಆಗ್ತಾರೆ. ನಾವ್ ಚೆನ್ನಾಗ್ ಅರ್ನ್ ಮಾಡ್ತಾ ಇದೀವಿ ಅಂತ ಅನ್ಕೊಳ್ಳೋಣ, ತುಂಬಾ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದೀವಿ, ನಮ್ಮ ಹತ್ರ ಆಸ್ತಿ ಅಂತಸ್ತೆಲ್ಲ ಚೆನ್ನಾಗಿದೆ ಅಂತ ಅಂದಾಗ ದಯವಿಟ್ಟು ನಿಮ್ಗಿನ್ನ ಸ್ವಲ್ಪ 1-2%, 3% ಆಸ್ತಿನಲ್ಲಿ ಕಡಿಮೆ ಇದ್ರೆ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅಂತವ್ರನ್ನ ಗುರ್ತಿಸ್ಬಿಟ್ಟು ಮದ್ವೆ ಆಗಿ. ಒಂದು ಕಿವಿ ಮಾತು ಎಲ್ಲ ಹೆಣ್ಮಕ್ಳಿಗೆ, ರೈತರನ್ನ ಮದ್ವೆ ಆಗಲ್ಲ ಅಂತ ಹೇಳ್ತಾ ಇರ್ತೀರಾ, ಆದ್ರೆ ಅನ್ನ ಬೆಳೆಯೋ ರೈತ, ದೇಶ ಕಾಯೋ ಯೋಧ, ಇವ್ರಿಬ್ರು ಇಲ್ಲ ಅಂತ ಅಂದ್ರೆ ನೀವ್ ಏನೇ ಸಂಪಾದನೆ ಮಾಡಿಟ್ರು ಎಲ್ಲೂ ಬಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಟ್ರಸ್ಟ್ ಮೀ. ಒಳ್ಳೇದಾಗ್ಲಿ.